ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಕೂಡ ನಿರಾಯಾಸವಾಗಿ ನಿನ್ನೆ ಗೆದ್ದು ಬೀಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲಿಂಗರಾಜ್ ಪಾಟೀಲ್ ಕೂಡ ಪರಿಷತ್ ಫೈಟ್ ನಲ್ಲಿ ಗೆದ್ದು ಬೀಗ್ತಾ ಇದ್ದಂತೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ರು. ಗ್ಯಾರಂಟಿ ನ್ಯೂಸ್ಗೆ ಲಿಂಗರಾಜ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಚುನಾವಣೆಯಲ್ಲಿ ನಾನು ಗೆದ್ದಿದ್ದೀನಿ ಅನ್ನೋದು ಸಂತೋಷ ಆಗಿದೆ. ನನಗೆ ಬರಬೇಕಾಗಿದ್ದ 3 ಮತಗಳು ಅಡ್ಡ ಮತದಾನ ಆಗಿದೆ. ಅವರು ಯಾರು ಅಂತ ಪಕ್ಷದ ಆಂತರಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ ಮಾಡಿ ಹೈಕಮಾಂಡ್ಗೆ ರಿಪೋರ್ಟ್ ಕೊಡ್ತೀವಿ ಅಂತ ಲಿಂಗರಾಜ್ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಅಂಥವರ ವಿರುದ್ಧ ಅಗತ್ಯವಾಗಿ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಲಿಂಗರಾಜ್ ಪಾಟೀಲ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು 7ನೇ ಅಭ್ಯರ್ಥಿನೇ ಒಟ್ಟಿನಲ್ಲಿ ಗೆಲುವೆ ಹೇಗೆ ಅನಿಸ್ತಾ ಇದೆ? ಸಂತೋಷ ಆಗಿದೆ. ಸ್ವಲ್ಪ ವ್ಯತ್ಯಾಸ ಆಗಿದ್ದು ನಿಜ, ಆದರೆ ಅದನ್ನು ಗೆಲುವು ಅದನ್ನೆಲ್ಲ ಮರೆಸಿಬಿಡ್ತದೆ. ಹೀಗಾಗಿ ಸಂತೋಷ ಆಗಿದೆ. ಪಕ್ಷದ ವರಿಷ್ಠರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಅದೇನು ವ್ಯತ್ಯಾಸ ಆಗಿದೆ ಪಕ್ಷದ ವರಿಷ್ಠರಲ್ಲಿ ಚರ್ಚೆ ಮಾಡಿ ನಾವು ಅದ್ರ ಬಗ್ಗೆ ಮುಂದೆ ವಿಚಾರ ಮಾಡ್ತೀವಿ. ಅಲ್ಲ ಸರ್, ಬಿಜೆಪಿಯಲ್ಲಿ 63 ಶಾಸಕರಿದ್ರು. ಜನಾರ್ದನ್ ರೆಡ್ಡಿ ಅವರನ್ನು ಸೇರಿಕೊಂಡ್ರೆ 64. ಇನ್ನೂ 6 ಮತಗಳು ಹೆಚ್ಚಾಗಿ ಉಳಿತವೆ. ಅದನ್ನ ಜೆಡಿಎಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೆ ನಿಮ್ಗೆ ಸಮಸ್ಯೆ ಆಯ್ತು. ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಏನಾಗಿದೆ ಅಂತ, ನಮ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ. ನಾವು ಖರೀದಿ ಮಾಡಿದ್ದೀರಾ ಅಂತ ಹೇಳ್ತಿದ್ರೇನು ಸರ್? ಅಲ್ಲ, ನೀವಲ್ಲ ಸರ್, ಬೇರೆಯವರು ನಿಮ್ಮ ಪಕ್ಷದ ಶಾಸಕರನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ನೋಡ್ರಿ, ವ್ಯತ್ಯಾಸ ಅಂತೂ ಆಗಿದೆ. ಯಾರು ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಬರುವಂಥ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಅಂತ, ಅವಾಗ ವಿಚಾರ ಮಾಡ್ತೀವಿ. ಹೈಕಮಾಂಡ್ ರಿಪೋರ್ಟ್ ಕೊಡ್ತೀರಿ ಈ ಬಗ್ಗೆ? ಖಂಡಿತ. ಇದಿಷ್ಟು ಪಾಟೀಲ್ ಅವರು ಹೇಳ್ತಾ ಇರುವಂಥ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮಗೆ ಮತಗಳು ಬರಬೇಕಾಗಿತ್ತು, ಆದರೆ ಆ ಮತಗಳು ಬಂದಿಲ್ಲ, ಬೇರೆಯವ್ರಿಗೆ ಹೋಗಿದ್ದಾವೆ, ಬೇರೆ ಏನೋ ಲೆಕ್ಕಾಚಾರ ಆಗಿದೆ. ಇದೆಲ್ಲ ರಿಪೋರ್ಟನ್ನು BJP ಹೈಕಮಾಂಡ್ ಗಮನಕ್ಕೆ ತಂದೆ ತರ್ತೀವಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸೂಕ್ತವಾದಂಥ ಕ್ರಮಗಳನ್ನು BJP ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರೂಪೇಶ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.